ಹಸಿರೇ ಉಸಿರು ಎನ್ನುವ ಗಾದೆ ಮಾತು ಅಕ್ಷರಶಃ ನಿಜ. ಯಾಕಂದ್ರೆ ಹಸಿರಿದ್ರೆ ಮಾತ್ರ ನಾವು ಸಮೃದ್ಧಿಯಿಂದ ಬದುಕಲು ಸಾಧ್ಯ. ನಾವು ಎಲೆ ಗೊಬ್ಬರದ ಬಗ್ಗೆ ಹೇಳ್ತೀವಿ ಕೇಳಿ. ಎಲೆ ಗೊಬ್ಬರ ಅತ್ಯಂತ ಮಹತ್ವದ್ದು. ಸೂಕ್ಷ್ಮ ಜೀವಿಗಳ ವಿಭಜನೆಯ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಎಲೆಗಳು ಪುಡಿಪುಡಿಯಾಗಿ ಮಣ್ಣಿನಂತಹ ವಸ್ತುವಾಗಿ ರೂಪಾಂತರಗೊಂಡು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಇದರಲ್ಲಿ ಸಸ್ಯಗಳಿಗೆ ಅಗತ್ಯವಾದ ಪೊಟ್ಯಾಷಿಯಂ, ಫಾಸ್ಫರಸ್ ಮತ್ತು ಖನಿಜಗಳಂತಹ ಪೋಷಕಾಂಶಗಳು ಇರುತ್ತದೆ. ನೀವು ಕೂಡ ಮನೆಯಲ್ಲಿ ಗೊಬ್ಬರ ತಯಾರಿಸಬಹುದು. ನಿಮ್ಮ ತೋಟದಲ್ಲಿ ಬಿದ್ದ ಎಲೆಗಳನ್ನ ಸಂಗ್ರಹಿಸುವ ಮೂಲಕ ಪ್ರಾರಂಭಿಸಿ. ಕಲ್ಲುಗಳು, ಪ್ಲಾಸ್ಟಿಕ್ ಅಥವಾ ಕಡ್ಡಿಗಳನ್ನ ತೆಗೆದುಹಾಕಿ. ನೀವು ದೊಡ್ಡ ಕಂಟೈನರ್, ಬಕೆಟ್, ಬಾಳಿಕೆ ಬರುವ ಪಾಲಿ ಬ್ಯಾಗ್ ಅಥವಾ ನಿಮ್ಮ ಅಗತ್ಯಗಳಿಗೆ ಸರಿಹೊಂದುವ ಯಾವುದೇ ರೀತಿಯ ಚೀಲವನ್ನ ಬಳಸಬಹುದು. ಗಾಳಿಯ ಪ್ರಸರಣಕ್ಕಾಗಿ ಕಂಟೈನರ್ ಸುತ್ತಲೂ ಸಾಧ್ಯವಾದಷ್ಟು ರಂಧ್ರಗಳನ್ನ ಮಾಡಿ. ಎಲೆಗಳ ವಿಘಟನೆಯ ಪ್ರಕ್ರಿಯೆಗೆ ಆಮ್ಲಜನಕವು ಬೇಕೇ ಬೇಕು. ಎಲೆಗಳ ಜೊತೆಗೆ ಸ್ವಲ್ಪವಾದ್ರೂ ಮಣ್ಣು ಬೇಕೇ ಬೇಕು. ಬಾಕ್ಸ್ನ ಕೆಳಭಾಗದಲ್ಲಿ ಒಂದಷ್ಟು ಮಣ್ಣು ಅಥವಾ ಕಾಂಪೋಸ್ಟ್ ಹಾಕಿ. ಅದರ ಮೇಲೆ ಎಲೆಗಳನ್ನ ಹಾಕಿ. ಸರಿಯಾದ ತೇವಾಂಶವನ್ನ ಕಾಪಾಡಿಕೊಳ್ಳಲು ಎಲೆಗಳ ಮೇಲೆ ಸ್ವಲ್ಪ ನೀರನ್ನ ಸಿಂಪಡಿಸಿ ಸರಿಯಾಗಿ ಮುಚ್ಚಿ. ಪ್ರತಿ 15 ದಿನಕ್ಕೊಮ್ಮೆ ಪರಿಶೀಲಿಸಿ. ಹೀಗೆ ತಯಾರಾದ ಗೊಬ್ಬರವನ್ನ ತರಕಾರಿ, ಹೂದೋಟಗಳಿಗೆ ಬಳಕೆ ಮಾಡಬಹುದು.